This is SUPERVISION technology and infography, a barrier-free journey towards accessible world. If you find our videos are informative, do like, share, comment, and don't forget to subscribe. Also enable notifications. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ಶೇಕ್ ಮೊಹಮ್ಮದ್ ಅಲಿ, ಬೆಂಗಳೂರು, ಕರ್ನಾಟಕದಿಂದ. ಇವತ್ತಿನ ಒಂದು ಹೊಸ ಟ್ಯುಟೋರಿಯಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ಟ್ಯುಟೋರಿಯಲ್ ಮ್ಯೂಸಿಕ್ ಲವರ್ಸ್ಗಾಗಿ. ತಾವು ಸಾಮಾನ್ಯವಾಗಿ ಗಮನಿಸಿರಬಹುದು ಮತ್ತು ಬಹಳಷ್ಟು ಜನ ಯುಟಿಲೈಸ್ ಮಾಡ್ಕೊಳ್ತಿದ್ದೀರಾ ಅಂತ ನಾನು ಭಾವಿಸ್ತೇನೆ. ಸಾಮಾನ್ಯವಾಗಿ ಈ ಸಿಂಗರ್ಸ್ಗೆ, ಗಾಯಕರುಗಳೇನಿದ್ದೀರಾ, ಸೊ ಅವರಿಗೆ ಒಂದು ಟ್ರ್ಯಾಕ್ ಬೇಕಾಗ್ತದೆ. ಅಂದರೆ ಕ್ಯಾರಿಯೋಕ್ ಅಂತೇಳಿ ಹೇಳ್ತೇವೆ. ಕ್ಯಾರಿಯೋಕ್ ಅನ್ನತಕ್ಕಂಥದ್ದು ಎರಡು ರೀತಿಯಲ್ಲಿ ಬರ್ತದೆ. ಸೊ ಒಂದು, ನಿಮ್ಮದೇ ಆದ ಒಂದು ಸ್ವಂತ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ನಿಮ್ಮದೇ ಆದ ಒಂದು ಕಂಪೋಸಿಷನ್ ಮಾಡಿ ಏನು ರೆಡಿ ಮಾಡ್ತೀವಲ್ಲ ಅದು, ಮತ್ತು ಇರತಕ್ಕಂತಹ ಸಾಂಗ್ನಲ್ಲಿ ವೋಕಲ್ ಮತ್ತು ಇನ್ಸ್ಟ್ರೂಮೆಂಟ್ನ ಎರಡೂ ಸಪ್ರೇಟ್ ಮಾಡೋದು. ಸೊ ಇವೆರಡೂ ಕೂಡ ಮಾಡಬಹುದು. ಅದರಲ್ಲಿ ನಾನಿವತ್ತು ಒಂದು ವೆಬ್ಸೈಟ್ ಬಗ್ಗೆ ನನಗೆ ತಿಳಿಸ್ಕೊಳ್ಳಿಕ್ಕೆ ಬಂದಿದ್ದೇನೆ, splitter.ai ಅಂಥೇಳಿ. ಈ ಹಿಂದೆ ನಾನು ಇಂಗ್ಲೀಷ್ನಲ್ಲಿ ಇದ್ರ ಬಗ್ಗೆ ಒಂದು ಟ್ಯುಟೋರಿಯಲ್ ಮಾಡಿರ್ತೇನೆ, ಮತ್ತು ಹಿಂದಿಯಲ್ಲಿ ಒಬ್ಬರು ಮಾಡಿದರು ಟ್ಯುಟೋರಿಯಲ್ನ ಈ ವಿಚಾರವಾಗಿ. ಸೊ ಈ ಒಂದು ಸ್ಪ್ಲಿಟರ್ SPLITTER.ai ಈ ವೆಬ್ಸೈಟೇ ಈ ಥರ ಇದೆ. ನಾನು ಸ್ಟ್ರೇಟಾಗಿ ಹೇಳ್ತೇನೆ ಏನು ಪ್ರೋಸೆಸ್ ಇದೆ ಅಂಥೇಳಿ. ಸೊ ಇದರಲ್ಲಿ ತಮಗೆ ಭಾಳ ಮುಖ್ಯವಾಗಿ ಮಾಡಬೇಕಾಗಿರೋದು, ಇಲ್ಲಿ ಎರಡು ಮೋಡ್ ಬರುತ್ತೆ, 5 ಸ್ಟೆಪ್ ಮಾಡಲ್ ಮತ್ತು 2 ಸ್ಟೆಪ್ ಮಾಡಲ್ ಅಂತ ಹೇಳಿಬಿಟ್ಟು. ಸಾಮಾನ್ಯವಾಗಿ 2 ಸ್ಟೆಪ್ ಮಾಡಲ್, ಒಂದು ಟ್ರ್ಯಾಕ್ ಮಾಡಬೇಕು ಅಂತಂದರೆ 2 ಸ್ಟೆಪ್ ಮಾಡಲ್ ತೊಗೊಂಡ್ರೆ ಸಾಕು. ನಿಮಗೆ ಎರಡು ಫೈಲ್ ಕೊಡ್ತೇನೆ, ಒಂದು ವೋಕಲ್ ಮತ್ತು ಇನ್ನೊಂದು ಇನ್ಸ್ಟ್ರೂಮೆಂಟ್. ಎರಡೂ ಕೂಡ ಡಿಫ್ರೆಂಟ್ ಫೈಲಲ್ಲಿ ಕೊಡ್ತೇನೆ, ನಾನು ನಿಮಗೆ ಪ್ರಾಕ್ಟಿಕಲ್ ತೋರಿಸ್ತೇನೆ. ಮತ್ತು 5 ಸ್ಟೆಪ್ ಮಾಡಲ್ ಅಂತಂದರೆ ಪ್ರತಿಯೊಂದು ಏನೇನು ಇನ್ಸ್ಟ್ರೂಮೆಂಟ್ ಯೂಸ್ ಆಗಿರ್ತದೆ, ಈಗ ಪಿಯಾನೋ ಮತ್ತು ಬೇಸ್ ಆ ಥರ ಮತ್ತು ವೋಕಲ್, ಸೊ ಇವೆಲ್ಲದನ್ನು ಕೂಡ ಅವನು ಸಪ್ರೇಟಾಗಿ ನಮಗೆ ಕೊಡ್ತಾನೆ. ಸೊ ಇದು ತುಂಬ ಯೂಸ್ಫುಲ್ ನಿಮಗೆ. ಆ್ಯಕ್ಚುಲಿ ಇವರು ರೆಕಮೆಂಡ್ ಮಾಡೋದು, ನೀವು ಏನಾದರೂ ಆರ್ಟಿಸ್ಟ್ ಆಗಿದ್ದಲ್ಲಿ ನಿಮ್ಮದೇ ಆದ ಒಂದು ಮ್ಯೂಸಿಕ್ಕಿನಲ್ಲಿ ಈ ಥರದ ಒಂದು ವೋಕಲ್ ಮತ್ತು ಇನ್ಸ್ಟ್ರೂಮೆಂಟ್ ಪಾರ್ಟ್ನ ಬೇರೆ ಬೇರೆ ಮಾಡಿಕೊಳ್ಳಿಕ್ಕೆ ಯೂಸ್ ಮಾಡಿ ಅಂತ. ಸೊ ಹಾಗಾಗಿ ದಯವಿಟ್ಟು ಈ ಕಾಪಿರೈಟ್ ಇಶ್ಯೂಸ್ ಬರಬಹುದು. ಹಾಗಾಗಿ ಏನೇ ಒಂದು ಸಾಂಗ್ ನೀವು ಅಪ್ಲೋಡ್ ಮಾಡಿದ್ರೆ ದಯವಿಟ್ಟು ನಿಮ್ಮದೇ ಆದ ಒಂದು ಜವಾಬ್ದಾರಿನಲ್ಲಿ ಯೂಸ್ ಮಾಡಬೇಕಾಗ್ತದೆ. ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ವಿಚಾರ, ನಾನು ಇದನ್ನು ಪ್ರಮೋಟ್ ಮಾಡಲಿಕ್ಕೆ ಅಂತ ಹೇಳ್ತಾ ಇಲ್ಲ, ಆದರೆ ಅವರು ಇದನ್ನು ಫ್ರೀಯಾಗಿ ಕೊಡ್ತಿರೋದ್ರಿಂದ ದಯವಿಟ್ಟು ಇದೇನಾದರೂ ಯೂಸ್ ಆಗ್ತಾಯಿದೆ ತಮಗೆ ಅಂತಂದರೆ ದಯವಿಟ್ಟು ಅವರಿಗೆ ಡೊನೇಟ್ ಮಾಡೋದರಲ್ಲಿ ಯಾವುದೇ ರೀತಿಯಾದ ಒಂದು ಏನು ಅವ್ರಿಗೂ ಹೆಲ್ಪ್ ಆಗ್ತದೆ. ಯಾಕಂದರೆ ಅವರು ಒಂದು ವಾಲಂಟರಿ ಸರ್ವಿಸ್ನ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ವೇರಿಯಸ್ ಡೊನೇಷನ್ ಆಪ್ಷನ್ಸ್ ಅವೈಲೇಬಲ್ ಇದೆ. ಸೊ ಲೈಕ್ ಆಯಿತು ಅಂದರೆ ದಯವಿಟ್ಟು ಡೊನೇಟ್ ಮಾಡಿ. ಈಗ ಪ್ರಾಕ್ಟಿಕಲ್ಸ್ ಹೋಗೋಣಂತೆ. ವೆಬ್ಸೈಟ್ನ ನಾನು ಓಪನ್ ಮಾಡ್ತೇನೆ. ಸೊ ನನಗೆ ಫಸ್ಟ್ ಕ್ರೋಮ್ ಓಪನ್ ಮಾಡ್ಕೊಳ್ತೇನೆ. Address and search bar edit. Address and search bar. Type in text. And title is new tab. ಕ್ರೋಮ್ ಓಪನ್ ಆಗಿದೆ. ನಾನು splitter.ai. Splitter AI audio processing. ಸೊ ಇಲ್ಲಿ ನಾನು ಜಸ್ಟ್ ಸ್ಟ್ರೇಟ್ ಅಂಡ್ ಫಾರ್ವರ್ಡ್ ಆಗಿ ಹೇಳ್ತೇನೆ. ಇದು ಕಂಟ್ರೋಲ್ ಹೋಮ್ ಮಾಡಿದ್ದೀನಿ ನಾನು. ಈಗ H ಮಾಡ್ತೇನೆ. Select model heading level 4. Select model heading level 4. ಡೌನ್. 5 stem model. ಸೊ ಇದು ಬೇಡ. 2 stem model. ಆಮೇಲೆ ಇಲ್ಲಿ ಇನ್ನೊಂದು ವಿಚಾರ, ಇಲ್ಲಿ 5 ಸ್ಟೆಪ್ ಮಾಡಲ್ ಮತ್ತು 2 ಸ್ಟೆಪ್ ಮಾಡಲ್ ಏನು ಹೇಳ್ದ, ಇಲ್ಲಿ ಬಟನ್ ಯಾವುದೇ ರೀತಿಯಾದ ಏನು ಎಲಿಮೆಂಟ್ ಹೇಳೋದಿಲ್ಲ. ಸೊ ಆಮೇಲೆ ಜಸ್ಟ್ ಎಂಟರ್ ಕೊಟ್ಟಾಗ 2 stem model ಅದು ಸೆಲೆಕ್ಟ್ ಆಗಿರ್ತದೆ. ನೆಕ್ಸ್ಟ್ ಡೌನ್ ಮಾಡಿ drop song here. ಸೊ ಇದು ಸೆಲೆಕ್ಟ್ ಮಾಡಿದ್ಮೇಲೆ ಡ್ರಾಪ್ ಸಾಂಗ್ ಇಯರ್ ಅಂದರೆ ಇಲ್ಲಿ ಅಪ್ಲೋಡ್ ಮಾಡಬೇಕು. ಇಲ್ಲಿ ಎಂಟರ್ ಕೊಟ್ಟಾಗ ನಿಮಗೆ ಫೈಲ್ ಬ್ರೌಸ್ ಮಾಡಲಿಕ್ಕೆ ಕೇಳ್ತಾನೆ. Open dialog. File name. ನಾವಿಲ್ಲಿ ಒಂದು ಕನ್ನಡ ಸಾಂಗ್ ತಗೊಳ್ತೇವೆ. 01 ಖುಷಿಯಾಗಿದೆ ಅಂಥೇಳಿ ಒಂದು ಸಾಂಗ್ ಇದೆ, ತಾಜ್ ಮಹಲ್ ಸಿನಿಮಾದ್ದು. ಅದೇ copy selection. Open pasted from clip. ಸೊ ಇಲ್ಲಿ ಏನಾಗ್ತದೆ, ನೀವು ಯೂಶುವಲಿ ಫೈಲ್ ಓಪನ್ ಮಾಡುವಾಗ ಯಾವುದಾದ್ರೂ ಒಂದು ಫೋಲ್ಡರ್ ಒಳಗೆ ಬಂದು ಆ ಫೈಲ್ನ ಕಾಪಿ ಮಾಡಿ ಫೈಲ್ ನೇಮ್, ಈ ಫೈಲ್ ನೇಮ್ ಕೇಳ್ತಾನಲ್ಲ ಅಲ್ಲಿ ಪೇಸ್ಟ್ ಮಾಡಿದ್ರೆ ಪಾತ್ ಅಲಾಂಗ್ ವಿತ್ ದ ಫೈಲ್ ನೇಮ್ ಪೇಸ್ಟ್ ಆಗ್ತದೆ. ಸೊ ಇಲ್ಲಿ ಎಂಟರ್ ಕೊಟ್ಟ ತಕ್ಷಣ ಅಪ್ಲೋಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿ ಆಲ್ರೆಡಿ ಪ್ರೋಸೆಸ್ ಕೂಡ ಆಗ್ಬಿಡುತ್ತೆ. ಓಕೆನಾ? ಎಂಟರ್ ಕೊಟ್ಟಾದ್ಮೇಲೆ ಮತ್ತೆ ಪ್ರೋಸೆಸ್ ಬಟನ್ ಏನು ಕೊಡೋ ಅವಶ್ಯಕತೆ ಇಲ್ಲ. ಈಗ ಎಂಟರ್ ಕೊಡ್ತೇನೆ. Splitter AI audio pro. ಸೊ ಕಂಟ್ರೋಲ್ ಹೋಮ್ ಮಾಡ್ತೇನೆ, H ಮಾಡ್ತೇನೆ. Select model ಡೌನ್. 5 whose this shouldn't take more than a minute. ಸೊ ಅಂದ್ರೆ ಇದು ಆಲ್ರೆಡಿ ಅಪ್ಲೋಡ್ ಆಗೋಯ್ತು. We are working on it. Your email address edit. ಇಲ್ಲಿ ಇಮೇಲ್ ಎಡಿಟ್ ಬಾಕ್ಸ್ ಇನ್ವಿಸಿಬಲ್ ಆದಾಗ ನಿಮಗೆ ಅದು ಪ್ರೋಸೆಸ್ ಆಗಿ ಹೋಗಿತ್ತು ಅಂತ.
ಸೊ ಇಲ್ಲಿ ಮತ್ತೆ ಕಂಟ್ರೋಲ್ ರೂಮ್ ಬನ್ನಿ, ಒಂದು ಬಟನ್ ಇದೆ, ಬಿ ಮಾಡಿ ಮೈ ಅಪ್ಲೋಡ್ಸ್ ಬಟನ್ ಅಂತ. My uploads button. Splitter. ಎಂಟರ್ ಕೊಟ್ಟಾಗ ಅಗೇನ್ ಎಚ್ ಮಾಡಿ. ತುಂಬಾ ಸಿಂಪಲ್ ಅಂಡ್ ಇಂಟ್ಯೂಟಿವ್ ಇದೆ, ಲೇಔಟ್ ಎಂತೀರಾ ಕಾಂಪ್ಲಿಕೇಟೆಡ್ ಇಲ್ಲ. Your upload history heading ಡೌನ್ 01 Kashia Jaikuna Lab. ಸೊ ಇಲ್ಲಿ ಎರಡು ಫೈಲ್ಸ್ ನಮಗೆ ಬರ್ತದೆ. ಒಂದು 8 MB vocals. Link download. ವೋಕಲ್ಗೆ ಡೌನ್ಲೋಡ್. Splitter. IAI audio processing. Langs. Alert. Downloading 0B. Completed live 0. Splitter. IAI alert. Download complete. ಸೊ ವೋಕಲ್ ಪಾರ್ಟ್ ಡೌನ್ಲೋಡ್ ಆಯ್ತು. Instrumental. Link download. ಜಸ್ಟ್ ನಾನು ಆರೋ ಕೀಸ್ ಯೂಸ್ ಮಾಡ್ತೀನಿ, ಡೌನ್ ಆರೋ ಯೂಸ್ ಮಾಡ್ತಾ ಇದ್ದೇನೆ ಅಷ್ಟೇ. Alert. Download. ಆಲ್ರೆಡಿ ಡೌನ್ಲೋಡ್ ಆಗಿದೆ. ಈಗ ಡೌನ್ಲೋಡ್ಸ್ ಹೋಗಿ ಈ ಫೈಲ್ಗಳು ಹೇಗೆ ನಮಗೆ ಯಾವ ಫಾರ್ಮ್ಯಾಟ್ ಅಲ್ಲಿ ಈ ಫೈಲ್ ನೇಮ್ ಇದೆ ಅಂತ ನೋಡೋಣ. ಓಕೆ, ಡೌನ್ಲೋಡ್ಸ್ ಹೋಗ್ತೇನೆ. Run. Downloads. Items. Today expanded. Completed live 09131B 671 CAC 69C 983,021 A52E4 DAB 68 accompaniment. MP. ನೋಡಿ ಇಲ್ಲಿ ಅಕಂಪನಿಮೆಂಟ್ ಅನ್ನೋದೇ ಇನ್ಸ್ಟ್ರುಮೆಂಟಲ್ ಪಾರ್ಟ್. ಮತ್ತೆ ಇನ್ನೊಂದು ಅಪೇರ್ ಮಾಡಿ. Completed live 09. ಸೊ ಇದು ವೋಕಲ್ ಅಂಡರ್ಸ್ಟುಡ್ ಅಲ್ಲ. ಸೊ ಇದಕ್ಕೆ ನಾನು ರಿನೇಮ್ ಮಾಡ್ಕೊಳ್ತೇನೆ. Edit. Completed live. ಸೊ ನೀವು ಈಗ ಇದನ್ನು ಟ್ರ್ಯಾಕ್ ಮಾಡ್ತಿರೋದ್ರಿಂದ ನಾನು ಇದರಿಂದ ಒಂದು ಟಿಪ್ಸ್ ಕೊಡ್ತಾ ಹೋಗ್ತೇನೆ. ಈಗ ಸಾಂಗ್, ವೋಕಲ್ ಮತ್ತೆ ಇನ್ಸ್ಟ್ರೂಮೆಂಟ್ ಎರಡು ಫೈಲ್ಸ್ ಇದೆ ನಮಗೆ. ಈಗ ನಾನು ಇದು ಇನ್ಸ್ಟ್ರೂಮೆಂಟ್ ಅಂತ ಕೊಡಕ್ಕೆ ಹೋಗಲ್ಲ, ಟ್ರ್ಯಾಕ್ ಅಂತಾನೆ ಕೊಡ್ತೀನಿ. ಈಗ ಖುಷಿಯಾಗಿದೆ. ಟ್ರ್ಯಾಕ್. Edit. Kashia Jai track MP3 items view multi Kashia completed live 0. ಸೊ ಇದು ವೋಕಲ್ ಪಾರ್ಟ್ ನ ವೋಕಲ್ ಅಂತಾನೆ ಕೊಡ್ತೀನಿ. ಯಾಕೆ ಅಂತ ಹೇಳ್ತೇನೆ. ಖುಷಿಯಾಗಿದೆ ವೋಕಲ್. Items view today expand Kashia Jai track Kashia Jai vocal ಖುಷಿಯಾಗಿದೆ ಟ್ರ್ಯಾಕ್ ಅಂತಾನೆ ಯಾಕೆ ಮಾಡಿದೆ. ಈಗ Webex to move ಆಕ್ಚುಯಲ್ ಪಾರ್ಟಿಗೆ ಬರೋಣ. Downloads. Splitter. IAI virtual P. ಸೊ ಇಲ್ಲಿ ಡೊನೇಷನ್ ಆಪ್ಷನ್ ನಾನು ಅಗೇನ್ ಮತ್ತೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗಲ್ಲ. ತಾವು ವೆಬ್ಸೈಟ್ ನ ನೋಡ್ತಾ ಹೋದ್ರೆ ಒಂದಷ್ಟು ಆಪ್ಷನ್ಸ್ ಅಲ್ಲೇ ಬರುತ್ತೆ. ದಯವಿಟ್ಟು ಕನ್ಸಿಡರ್ ಮಾಡಿ ನಿಮ್ಗೆ ಏನಾದ್ರು ಯೂಸ್ ಆದ್ರೆ. Close document window. Webex. ಸೊ ಈಗ ಈ ಟ್ರ್ಯಾಕ್ ಕ್ವಾಲಿಟಿ ಕಾಪಿರೈಟ್ ಪರ್ಸ್ಪೆಕ್ಟಿವ್ ಇಂದ ಆಕ್ಚುಲಿ ನಾವು ಯಾವುದೇ ಮ್ಯೂಸಿಕ್ ನಲ್ಲಿ ಪ್ಲೇ ಮಾಡೋ ಹಾಗಿಲ್ಲ, ಆದ್ರೆ ಇಲ್ಲಿ ಅನಿವಾರ್ಯ ಪ್ಲೇ ಮಾಡಿ ತೋರಿಸಲೇಬೇಕಾಗಿದೆ. ಸೊ ಹಾಗಾಗಿ ಒರಿಜಿನಲ್ ಸಾಂಗ್ ನೋಡ್ಕೊಂಡ್ ಬರೋಣ ಫಸ್ಟ್. 01 Kashia Jai ಒರಿಜಿನಲ್ ಟ್ರ್ಯಾಕ್. Winamp video. ಅವಳಂದ್ರೆ Video window closed. 1 ನಿನ್ನಿಂದಲೇ. ಆಲ್ ರೈಟ್. ಸೊ ಈಗ Downloads to move Kashia Jai track. ಸೊ ನಿಮ್ಗೆ ಆಲ್ರೆಡಿ ಈಗ ಗೊತ್ತಾಗಿರ್ಬೋದು ಡಿಫರೆನ್ಸ್. 606p Kashia Jai vocal MP3 85 of 86. ಸೊ ವೋಕಲ್ ಪಾರ್ಟ್ ನ ನೋಡೋಣ. ಅವಳಂದ್ರೆ ನಂಗೆ ತುಂಬಾ ಇಷ್ಟ, ಅವಳಿಗೂ ನಾನಂದ್ರೆ ಇಷ್ಟ ಅನ್ಸತ್ತೆ. ಖುಷಿಯಾಗಿದೆ ಗೋ ನಿನ್ನಿಂದಲೇ. ಆಲ್ ರೈಟ್. ಸೊ ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ವಿಚಾರಗಳು ಒಂದಷ್ಟು ಹೇಳ್ತೀನಿ. ನಾವು ಗಮನಿಸಿರ್ಬೋದು, ವೋಕಲ್ ಓಪನ್ ಮಾಡಿದಾಗ ಒಂದಷ್ಟು ಮ್ಯೂಸಿಕ್ ಪ್ಲೇ ಆಯಿತು, ಮತ್ತೆ ಕೋರಸ್, ಹಮ್ಮಿಂಗ್ ಏನಿರ್ತಾವಲ್ಲ, ಅದು ಟ್ರ್ಯಾಕ್ನ ಒಂದು ಕ್ವಾಲಿಟಿ ಕಾಂಪ್ರಮೈಸ್ ಆಗಬಾರ್ದು ಅಂತಂದ್ರೆ ನಾವೇನು ಮಾಡಬೇಕು. ಈಗ ಇದು ನೀವು ಮೇಲ್ ಸಿಂಗರ್ ಕ್ಯಾರಿಯಾಕ್ ಮಾಡ್ಕೋಬೇಕಾ, ಫೀಮೇಲ್ ಕ್ಯಾರಿಯಾಕ್ ಮಾಡ್ಕೋಬೇಕಾ, ಅದನ್ನ ನೀವು ಫಸ್ಟ್ ಗಮನದಲ್ಲಿಟ್ಕೊಂಡು, ಈಗ ಇದು ಸಾಂಗ್ ಬರೀ ಮೇಲ್ ಸಿಂಗಿಂಗ್ ಇರೋದ್ರಿಂದ ಇಲ್ಲಿ ಹಮ್ಮಿಂಗ್ಗಳು ಮತ್ತೆ ಕೆಲವೊಂದು ಕೋರಸ್ಗಳು, ಸೊ ಇದನ್ನ ತಾವು ಮಿಕ್ಸ್ ಮಾಡ್ಕೋಬೇಕು ವೋಕಲ್ ಪಾರ್ಟ್ ನ. ಸೊ ಇದಕ್ಕೆ ನಾನು ಏನ್ ಮಾಡ್ತೇನೆ ಅಂತಂದ್ರೆ, ಈ ವೋಕಲ್ ಪಾರ್ಟ್ ನ ನಾನು ತಗೊಂಡು ಗೋಲ್ಡ್ ವೇಗ್ ಹೋಗ್ತೇನೆ. ಅಂದ್ರೆ ಬರೀ ವೋಕಲ್ ಪಾರ್ಟ್ ಮಾತ್ರ. ಈಗ ಇವನ್ ಏನ್ ಮಾಡ್ತಾನೆ, ವೋಕಲ್ ಅಲ್ಲಿ ಕೆಲವೊಂದು ಮ್ಯೂಸಿಕ್ ಕಾಂಪ್ರಮೈಸ್ ಆಗಿದೆ, ಹೌದಲ್ವಾ? ಸೊ ಅದು ನಮಗೆ ಬೇಕಾಗಿರುತ್ತೆ. ವೋಕಲ್ ಪಾರ್ಟ್ ನ ನಾವು ತಗೋಬೇಕು. ಸೊ ಈಗ ನಾನು ಗೋಲ್ಡ್ ವೇವ್ ನಲ್ಲಿ ಈ ವೋಕಲ್ ಫೈಲ್ ನ open sound dialog pasted from edit type and text 0%. Gold wave processing audio decompression dialog. Cancel button to activate press space bar 100%. There is no. ಸೊ ಇಲ್ಲಿ ಇನಿಷಿಯಲಿ ಒಂದು ಡೈಲಾಗ್ ಇದೆ. ಸೊ ಇದು ಬೇಕು ಅಂದ್ರೆ ನೀವು ತೆಗಿಬಹುದು, ಬೇಡ ಇರ್ಲಿ ಅಂತಂದ್ರೆ ಆಯ್ತು, ಆ ಡೈಲಾಗು ಕೂಡ ತೆಗಿತೇನೆ.
The ಅವಳಂದ್ರೆ start marker is set at 0 seconds. ತುಂಬಾ ಇಷ್ಟ. ಅವಳಿಗೂ ನಾನಂದ್ರೆ ಇಷ್ಟ ಅನ್ಸತ್ತೆ. The finish ಸೊ marker ಇಲ್ಲಿ ನಾನು ತಮ್ಗೆ ಗೊತ್ತಿದೆ ಲೆಫ್ಟ್ ಬ್ರಾಕೆಟ್ ಮತ್ತು ರೈಟ್ ಬ್ರಾಕೆಟ್ ಎಲ್ಲಿಂದ ಬೇಕು ಅಲ್ಲಿ ಲೆಫ್ಟ್ ಬ್ರಾಕೆಟ್ ರೈಟ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಂಡಿದ್ದೇನೆ. ಸೊ ಈಗ ನಾವು ಇದನ್ನ ಏನು ಮಾಡಬೇಕು ಅಂತಂದರೆ ರಿಮೂವ್ ಮಾಡಲಿಕ್ಕಾಗಲ್ಲ. ರಿಮೂವ್ ಮಾಡಿದ್ರೆ ಏನಾಗ್ತದೆ ಅಲ್ಲಿ ಟೈಮ್ ಮತ್ತೆ ಹೊರಟು ಹೋಗ್ತದೆ. ಸೊ ಹಾಗಾಗಿ ಇಲ್ಲಿ ಏನು ಮಾಡಬೇಕು, ಇಲ್ಲಿ menu ಎಫೆಕ್ಟ್ ಮೆನ್ಯೂನಲ್ಲಿ leaving menu sensor ಸೆನ್ಸರ್, ಆ leaving ಸೆನ್ಸರ್ ಒಳಗೆ menus gold waves ಮ್ಯೂಟ್ ಅಂತ ಆಪ್ಷನ್ ಇದೆ. beep default preset set at ಪ್ರಿಸೆಟ್ ಸೆನ್ಸರ್ ಒಳಗೆ load mute. ಮ್ಯೂಟ್. The open file is Kashia Jite ಸೊ ಎಲ್ಲಿಂದ ಎಲ್ಲಿ ತನಕ ಮಾರ್ಕ್ ಮಾಡಿದ್ವಿ ಅಲ್ಲಿ ಮ್ಯೂಟ್ ಆಗೋಯ್ತು. ಈಗ ನೋಡಿ ಗಮನಿಸಿ, ನೋಡಿ ಇದು ಹೋಗಿದೆ. ಓಕೆನಾ. ಸೊ ಇಲ್ಲಿ ಗೋಲ್ಡ್ ವೇನಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ರಿವೈಂಡ್ ಫಾರ್ವರ್ಡ್ಗೆ ಇಲ್ಲಿ ಝೂಮ್ ಲೆವೆಲ್ ಅಂತ ಹೇಳಿ ಬರುತ್ತೆ. ಶಿಫ್ಟ್ 1 ಇಂದ ಶಿಫ್ಟ್ 4, 5, 6 ವರೆಗೂ ಹೋಗುತ್ತೆ. New notification ಓಕೆನಾ. ಆರೆನೆ ಸೊ ನಾನು Kashia ಶಿಫ್ಟ್ 3 ಮಾಡ್ಕೊಳ್ತೀನಿ. lang ಖುಷಿಯಾಗಿದೆ ಕೋ ನಿನ್ನಿಂದಲೇ. ನಮಗೆ ಅಂತಿದೆಯಲ್ಲ ಅದು ಬೇಕು. ಓಕೆನಾ. ಸೊ ಅದಕ್ಕೆ ನಾನು ಅಲ್ಲಿ ತನಕ ಮಾತ್ರ ಮಾರ್ಕ್ ಮಾಡಿದ್ದೇನೆ. menu effect leaving menus the open mute. ಸೊ ಆ ಕಾರಣಕ್ಕಾಗಿ ಈ ಸಾಂಗ್ ತಗೊಂಡಿದ್ದೇನೆ, ಯಾಕಂದ್ರೆ ಅದರಲ್ಲಿ ತುಂಬಾ Vote. ಹಮ್ಮಿಂಗ್ ಮತ್ತೆ ಕೋರಸ್ಗಳಿದೆ. ಮತ್ತೆ ಮಾರ್ಕ್ ಮಾಡಬೇಕು ನೋಡಿ. ನಾನೋಡದೆ ನಿನ್ನನು ಇರಲಾರೆನೆ. The finish marker is ನೋಡಿ ಅಂತ ಸ್ಟಾರ್ಟ್ ಆಗಿದೆ ಅಲ್ಲ, ಅಲ್ಲಿ ನಮ್ಗೆ ಬೇಕು. menu effect menus leaving ಮತ್ತೆ menus mute the open ಮಾಡ್ತೇನೆ. mute. The open file is Kashia Jite vocal. The open file is Kashia. The start marker is ಇದನ್ನ ಮತ್ತೆ ಮಾರ್ಕ್ ಮಾಡ್ತೇನೆ. ನಾನು ತುಸುನಾಚುವೆ. ನೋಡಿ ಅಲ್ಲೊಂದಷ್ಟು ಮ್ಯೂಸಿಕ್ ಬಂತು. ಹಾಗಾಗಿ ನಮಗೆ ಎಲ್ಲಿ ಮ್ಯೂಸಿಕ್ ಸಪ್ರೆಸ್ ಆಗ್ತದೆ, ಯಾಕಂದ್ರೆ ಈ ಮ್ಯೂಸಿಕ್ಗಳೆಲ್ಲ ನಮ್ಗೆ ಬೇಕಾಗಿರೋದು ಎಕ್ಸೆಪ್ಟ್ ವೋಕಲ್ ಬಿಟ್ಟು ನಮಗೆಲ್ಲ ಮ್ಯೂಸಿಕ್ ಬೇಕು. ನಾನು ತುಸುನಾಚುವೆ. the finish marker is set. ಸೊ Menu leaving menu mute. The open file is Kashia. The open file is ಬರೀ ನಾನು ಈ ಪಲ್ಲವಿ ಮಾತ್ರ ಮಾಡಿ ತೋರಿಸ್ತೇನೆ. ಸಂಪೂರ್ಣವಾಗಿ ಮಾಡ್ತಾ ಹೋದ್ರೆ ಟೈಮ್ ತಗೊಳ್ತದೆ. the start marker is set at 46.070 seconds. ನಿನ್ನನೆ ನೋಡುವೆ. The finish marker is ಮತ್ತೆ ಇನ್ನೊಂದು ವಿಚಾರ, ಇಲ್ಲಿ ಹಾಡುವಾಗ ಬರತಕ್ಕಂಥ ಮ್ಯೂಸಿಕ್ ನಾವೇನು ಮಾಡ್ಲಿಕ್ಕೆ menu if leaving menus the mute. The open file is Kashia Jite vocal MP3 8%. Processing. The open file. The start marker is set at 1 minute 05.22 ಹಾಡು seconds. ಈಗಲೇ ನಿನ್ನ ಜೊತೆಯಲ್ಲೇ ನಾನು ಹಾಡಲೇ. The finish marker is ಓಕೆನಾ. ಸೊ ಇಷ್ಟು menu effect leaving menus gold mute. The open file ಸೊ is Kashia ಎಲ್ಲೆಲ್ಲಿ Jite vocal ವೋಕಲ್ MP3. ಬೇಡ ಅದನ್ನು ತೆಗೆದು ಆಮೇಲೆ ಈ ಫೈಲ್ ಅನ್ನು ನೀವೇನ್ ಮಾಡಬೇಕು, ಮಿಕ್ಸ್ ಮಾಡಬೇಕು. Songs ಎಲ್ಲಿಗೆ leaving opt in gold wave songs 1. ಈಗ ವೋಕಲ್ ಟ್ರ್ಯಾಕ್ ಇತ್ತಲ್ಲ, ಖುಷಿಯಾಗಿದೆ ಟ್ರ್ಯಾಕ್. Download the Kashia Jite track ಅಂದ್ರೆ ಇದನ್ನ ನಾನು ಮಿಕ್ಸ್ ಮಾಡಿದಾಗ ಬೇರೆ ವೋಕಲ್ ಬರುತ್ತೆ. ಜಸ್ಟ್ ನಾನು Copy. ತೋರಿಸ್ತೇನೆ ಎಲ್ಲಿಂದ ಎಲ್ಲಿ ತನಕ ಮಾಡಿದ್ದೀನಿ ಅಷ್ಟು songs ನಾನು 1 gold mix ಮಾಡಿ wave ತೋರಿಸ್ತೇನೆ. gold wave. ಜಸ್ಟ್ Open ಓಪನ್ sound ಮಾಡಿ pasted for edit type and text 0%. Gold wave processing audio decompression dialog. Cancel button to activate press space bar 100%. The open file the cursor move. ಸೊ ಈಗ ನಾನು The open ಈ file ವೋಕಲ್ ನಲ್ಲಿ ಏನ್ ಮಾಡ್ಬೇಕಾಗ್ತದೆ ಅಂದ್ರೆ ಸೆಲೆಕ್ಟ್ ಆಲ್ ಮಾಡ್ತೀನಿ. ಯಾಕಂತಂದ್ರೆ ಈಗ ನಮ್ಗೇನು ವೋಕಲ್ ಪಾರ್ಟ್ ಜಸ್ಟ್ ಡೆಮಾನ್ಸ್ಟ್ರೇಷನ್ ಅಲ್ವಾ. ಸೊ ಎಲ್ಲಿಂದ ಎಲ್ಲಿ ತನಕ ಆಗಿದೆ ಅಷ್ಟು ಕೇಳಿದ್ರೆ ಸಾಕಲ್ವಾ. ಈಗ ನೀವು ವೋಕಲ್ ಮತ್ತೆ ಟ್ರ್ಯಾಕ್ ಎರಡು ಡ್ಯೂರೇಷನ್ ಒಂದೇ ಇರೋದ್ರಿಂದ ನೀವು ಎಲ್ಲೆಲ್ಲಿ ಬೇಡ ವೋಕಲ್ ಅಲ್ಲಿ ತೆಗೆದಾದ್ಮೇಲೆ ವೋಕಲ್ ಪಾರ್ಟಿಗೆ ಬನ್ನಿ, ಕಂಟ್ರೋಲ್ ಟ್ಯಾಪ್ the ಮಾಡ್ತೀನಿ. open file is Kashia Jite track ಟ್ರ್ಯಾಕ್ ಇದೆ, the open file is ಸೊ ಇಲ್ಲಿ ಕಂಟ್ರೋಲ್ಗೆ ಸೆಲೆಕ್ಟ್ ಆಲ್, the total play ಕಾಪಿ, copied select. ಕಂಟ್ರೋಲ್ ಟ್ಯಾಬ್. The open file is Kashia Jite track ಇದಕ್ಕೆ ಮಿಕ್ಸಿಗೆ ಕಂಟ್ರೋಲ್ ಎಂ ಶಾರ್ಟ್ ಕಟ್ ಇದೆ. mix dialog. Time where mix will begin. Time where mix will begin. Edit. ಎಸ್ ಮತ್ತೆ ಪ್ರೆಸ್ ಎಂಟರ್ ಮಾಡಿ, ಓಕೆಗೆ ಅಷ್ಟೇ, ಇನ್ನೇನು ಇಲ್ಲ. The open file is Kashia Jite track MP3 0%. ಸೊ ಇಲ್ಲಿ ಏನಾಗ್ತದೆ ಅಂತಂದ್ರೆ ಹಾಡ್ತಾ ಎಲ್ಲಾದರೂ ಮ್ಯೂಸಿಕ್ ಇತ್ತು ಅಂತಂದ್ರೆ ಅದು ಏನೂ ಮಾಡ್ಲಿಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು 99% ಟ್ರ್ಯಾಕ್ ಅಂದ್ರೆ ಕ್ಲೀನ್ ಇರ್ತದೆ. The cursor move. ಈಗ ನೋಡಿ
ಓಕೆನಾ, ಇದೆ ಇದರ ಒಂದು ರಹಸ್ಯ. ವೋಕಲ್ ಪಾರ್ಟಲ್ಲಿ ಈ ಹಮ್ಮಿಂಗ್ ಕೂಡ ಇತ್ತು, ಸೊ ಅದನ್ನು ನಾವಿಲ್ಲಿ ಸೇರಿಸ್ಕೊಳ್ಳಿ. ರೈಟಾ? ಸೊ ಇಷ್ಟು ಈ ಒಂದು ಟ್ರ್ಯಾಕ್ಗೆ ಸಂಬಂಧಪಟ್ಟ ಹಾಗೆ ಮತ್ತು splitter.ai ವೆಬ್ಸೈಟಿಗೆ ಸಂಬಂಧಪಟ್ಟ ಹಾಗೆ. ಸ್ನೇಹಿತರೆ, ಕೊನೆಯದಾಗಿ ಕೆಲವೊಂದು ಗಮನಿಸಬೇಕಾದಂಥ ಅಂಶಗಳಿಲ್ಲಿ. splitter.ai ತಾವು ಅಪ್ಲೋಡ್ ಮಾಡತಕ್ಕಂಥ ಫೈಲ್ ಸೈಜ್ ಅಪ್ ಟು 50 MB ವರೆಗೂ ಇರ್ತದೆ. ಲಾಗಿನ್ ಆಗೋ ಅವಶ್ಯಕತೆ ಇಲ್ಲ ನಮಗೆ. ಆ್ಯಸ್ ಅ ಫ್ರೀ ಯೂಸರ್ ಒಂದು ಅಪ್ ಟು ಸಮ್ ಲಿಮಿಟೇಷನ್ ಇದೆ. ಆ ಲಿಮಿಟೇಷನ್ ದಾಟಿ ತಾವು ಅಪ್ಲೋಡ್ ಮಾಡಲಿಕ್ಕೆ ಆಗೋದಿಲ್ಲ. ಯಾವಾಗ? ಆ್ಯಸ್ ಅ ಫ್ರೀ ಯೂಸರ್ ವಿತೌಟ್ ಲಾಗಿನ್. ಅಲ್ಲೊಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಲಾಗಿನ್ ಅಂತ ಒಂದು ಆಪ್ಷನ್ ಇದೆ. ಅಲ್ಲಿ ಹೋಗಿ ತಾವು ಅಲ್ಲಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೋದು. ಅದೆಲ್ಲ ಸೆಲ್ಫ್ ಎಕ್ಸ್ಪ್ಲಾನಿಟರಿ ಇದೆ. ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳೋ ಅವಶ್ಯಕತೆ ಹೆಚ್ಚಾಗಿ ಏನು ಬರೋದಿಲ್ಲ. ನಿಮ್ಮ ಸಾಂಗ್ ಏನಾದ್ರು ಜಾಸ್ತಿ ಇತ್ತು ಅಂತಂದರೆ ಲಾಗಿನ್ ಮಾಡ್ಕೋಬೇಕಾಗ್ತದೆ. ತದನಂತರ ಗೋಲ್ಡ್ ವೇವ್ನ ಜಸ್ಟ್ ನಾನಿಲ್ಲಿ ಎಡಿಟಿಂಗ್ ಪರ್ಪಸ್ಗೆ ಯೂಸ್ ಮಾಡಿರೋದ್ರಿಂದ ನಾನು ಗೋಲ್ಡ್ ವೇವ್ ಬಗ್ಗೆ ಹೆಚ್ಚಾಗಿ ಹೇಳಲಿಲ್ಲ. ಮ್ಯೂಟ್ ಮಾಡಲಿಕ್ಕೆ ನಿಮಗೆ ಶಾರ್ಟ್ಕಟ್ ಇದೆ ಗೋಲ್ಡ್ ವೇವ್ನಲ್ಲಿ, ತಮಗೆ ಗೊತ್ತಿರ್ಬೋದು, Ctrl+0. ಅಂದರೆ ಈ ಸಿಂಗಿಂಗ್ ಪಾರ್ಟ್, ನಾವು ವೋಕಲಲ್ಲಿ ಸಾಮಾನ್ಯವಾಗಿ ಸಿಂಗಿಂಗ್ ಪಾರ್ಟ್ನ ಮಾತ್ರ ಸೆಲೆಕ್ಟ್ ಮಾಡ್ತೇವೆ. ಓಕೆನಾ? ಹಮ್ಮಿಂಗ್, ವೋಕಲ್ ಮತ್ತು ಈ ಪಲ್ಲವಿ ಮತ್ತು ಚರಣದ ನಡುವೆ ಏನು ಮ್ಯೂಸಿಕ್ ಇರ್ತದೆ ಅದೆಲ್ಲ ನಮಗೆ ಬೇಕಾಗ್ತದೆ. ಸೊ ಹಾಗಾಗಿ ನಾವು ಸಿಂಗಿಂಗ್ ಪಾರ್ಟ್ ಏನಿದೆ, ಮೇಲ್ ಪಾರ್ಟ್ ಅಥವಾ ಫೀಮೇಲ್ ಪಾರ್ಟ್, ಅದನ್ನು ಮಾತ್ರ ನಾವು ತೆಗೆದು ಬೇರೆದೆಲ್ಲ ಇಟ್ಕೊಳ್ತೇವೆ. ಹಾಗಾಗಿ ಆ ಡ್ಯೂರೇಷನ್ ಎರಡು ಸೇಮ್ ಇರೋ ಒಂದು ಕಾರಣಕ್ಕಾಗಿ ನಾವು ಈ ಎಲ್ಲೆಲ್ಲಿ ನಮಗೆ ವೋಕಲ್ ಬೇಡ, ಸಿಂಗಿಂಗ್ ಪಾರ್ಟ್ ಬೇಡ, ಅದನ್ನು ನಾವು ಮ್ಯೂಟ್ ಮಾಡ್ಕೋಬೇಕಾಗ್ತದೆ. ಮ್ಯೂಟ್ ಮಾಡ್ಕೊಂಡಾಗ ಡ್ಯೂರೇಷನಲ್ಲಿ ಏನು ನಮಗೆ ವ್ಯತ್ಯಾಸ ಬರೋದಿಲ್ಲ. ಆದರೆ ಅದನ್ನು ನಾವೇನಾದ್ರು ರಿಮೂವ್ ಮಾಡಿದ್ರೆ ನಮಗೆ ಡ್ಯೂರೇಷನಲ್ಲಿ ವ್ಯತ್ಯಾಸ ಬರ್ತದೆ ಮತ್ತು ಮಿಕ್ಸಿಂಗ್ನಲ್ಲಿ ಮತ್ತೆ ಎಕ್ಸ್ಟ್ರಾ ಸೈಲೆನ್ಸ್ ನಾವು ಆ್ಯಡ್ ಮಾಡಬೇಕಾಗ್ತದೆ. ಸೊ ಹಾಗಾಗಿ Ctrl+0, ನೀವೇನು ಸಿಂಗಿಂಗ್ ಪಾರ್ಟ್ ಸೆಲೆಕ್ಟ್ ಮಾಡ್ತೀರಾ, ಸಿಂಗಿಂಗ್ ಪಾರ್ಟ್ ಸೆಲೆಕ್ಟ್ ಮಾಡಿದ್ಮೇಲೆ Ctrl+0 ಮಾಡಿ ಮ್ಯೂಟ್ ಆಗ್ತದೆ, ಮತ್ತು ಕಂಟಿನ್ಯೂ ಮಾಡ್ಕೋಬೋದು. ಮತ್ತೊಂದು ಟ್ಯುಟೋರಿಯಲ್ ಜೊತೆ ಮತ್ತೆ ಭೇಟಿ ಆಗ್ತೇನೆ. ನಮಸ್ಕಾರ.